ನನ್ನಮ್ಮ ಅವಳಿಗಿಂದು ಹುಟ್ಟು ಹಬ್ಬದ ಸಂಭ್ರಮ. ಸಂಭ್ರಮ ಅಂತ ಅವಳಿಗೆ ಅನಿಸಿದ್ದು ಬರೀ ಒಂದು ಕೇಕ್ ಕಟ್ ಮಾಡಿರೋದಕ್ಕೆ. ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲದೆ ಇದ್ದರೂ, ಯಾವುದೇ ಆಡಂಬರ ಇಲ್ಲದೆ, ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಸಂತೋಷ ಕಾಣ್ತಾ ಎಲ್ಲರ ಜೊತೆಗೂ ಬೆರೀತಾ ಸರಳ ಜೀವನ ನಡೆಸ್ತಾ ಇರೋಳು ನನ್ನಮ್ಮ. ನಿಮ್ಗೊಂದು ವಿಷಯ ಗೊತ್ತಾ? ಅಫಿಷಿಯಲಿ ಇವತ್ತಿಂದ ಅವರು ಸೀನಿಯರ್ ಸಿಟಿಸನ್ ಕ್ಯಾಟಗರಿಗೆ ಸೇರ್ತಾರೆ. ಆದರೆ ಅವ್ರ ಪ್ರಕಾರ ಅದೆಲ್ಲ ಸುಳ್ಳು. ಅದೇನೇ ಇರಲಿ, ನನಗೆ ಅಪ್ಪ ಅಮ್ಮನ ಬರ್ತ್ಡೇ ಬಂತು ಅಂತ ಅಂದರೆ ಪುಟ್ಟದಾಗಾದರೂ ಒಂದು ಸೆಲೆಬ್ರೇಷನ್ನು ಅಥವಾ ಒಂದು ಪುಟ್ಟ ಗಿಫ್ಟ್ ಆದರೂ ಕೊಟ್ಟು ಅಭ್ಯಾಸ. ನಾವು ದುಡ್ದಿದ್ದ ಹಣನ ಅಪ್ಪ ಅಮ್ಮಂಗೆ ಖರ್ಚು ಮಾಡೋದ್ರಲ್ಲಿರೋ ಸಂತೋಷನೇ ಬೇರೆ. ಮತ್ತು ನಮ್ಮ ಮೇಲೆ ನಮಗೆ ಒಂಥರ ಪ್ರೌಡ್ ಫೀಲಿಂಗು. ಬೆಳಿಗ್ಗೆನೇ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಪ್ಪ ಅವಳ ಹೆಸರಲ್ಲಿ ಕೊಟ್ಟಿರೋ ಪೂಜೆನ ಮುಗಿಸಿದ್ವಿ. ಆಮೇಲೆ ಒಂದು ಪುಟ್ಟ ಕೇಕ್ ತೊಗೊಂಬಂದು ನಾನು, ನನ್ನ ತಂಗಿ ಮತ್ತು ನಮ್ಮ ಅಪ್ಪನೂ ಸೇರಿ ಒಂದು ಪುಟ್ಟ ಉಡುಗೊರೆನೂ ಕೊಟ್ಟಿದ್ವಿ. ಈ ಸಲ ಎಕ್ಸ್ಟ್ರಾ ಖುಷಿ ಅಂತ ಅಂದರೆ ನನ್ನ ಮಾಮ ಮಾಮಿ ಅಂದರೆ ಅವ್ರ ಅಣ್ಣ ಅತ್ತಿಗೆ ಬರ್ತ್ಡೇಗೆ ಬಂದಿದ್ದು ಮತ್ತು ಅವರೊಂದು ಗಿಫ್ಟ್ ಕೊಟ್ಟಿದ್ದು. ಇಷ್ಟು ವರ್ಷ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡದೇ ಇರೋಳಿಗೆ ಈ ಸಲದ ಸೆಲೆಬ್ರೇಷನ್ನು, ಕೇಕು, ಗಿಫ್ಟು, ಗೆಸ್ಟು ಮತ್ತು ನಮ್ಮಪ್ಪ ಪ್ರೀತಿಯಿಂದ ಕೊಟ್ಟಿರೋ ಕೆಂಪು ಗುಲಾಬಿ ಆಕಾಶದಲ್ಲಿ ಹಾರಾಡೋ ಥರ ಮಾಡಿದ್ದಂತೂ ಸತ್ಯ. ಕೇವಲ ಇಷ್ಟಕ್ಕೆ ಸಂತೋಷ ಪಡೋ ಅಪ್ಪ ಅಮ್ಮನ ಪಡೆದ ನಾವೇ ಧನ್ಯರು ಅನಿಸತ್ತೆ. ನಿಮ್ಮಮ್ಮ ಕೂಡ ಹೀಗೇನಾ?